ಮಂಡ್ಯದಲ್ಲಿ ಗಲಭೆಗೆ ಕಾರಣವಾಗಿದ್ದು ಆರ್ಎಸ್ಎಸ್ನವರ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಅವರು ಈ ಆರೋಪ ಮಾಡ್ತಾ ಇದ್ದಾರೆ. ಟ್ರೇಂಡ್ ಆರ್ಎಸ್ಎಸ್ನವರು ಹೊರಗಿನಿಂದ ಬಂದಿದ್ದಾರೆ, ಕರೆಸಿಕೊಳ್ಳಲಾಗಿದೆ ಅವರನ್ನ. ಹೊರಗಿಂದ ಬಂದು ಮಂಡ್ಯದಲ್ಲಿ ಗಲಭೆ ಮಾಡಿದ್ದಾರೆ. ಇದರ ಹಿಂದೆ ಜೆಡಿಎಸ್ ಆರ್ಎಸ್ಎಸ್ ಕ್ರಿಮಿನಲ್ ಮೈಂಡ್ ಇದೆ, ಪೂರ್ವ ನಿಯೋಜಿತ ಪ್ಲಾನ್ ಮಾಡಿ ಗಲಾಟೆ ಮಾಡಿದ್ದಾರೆ. ನನಗೂ ಹನುಮಧ್ವಜ ವಿವಾದಕ್ಕೂ ಸಂಬಂಧವೇ ಇಲ್ಲ, ನನ್ನ ಫ್ಲೆಕ್ಸ್ಗಳಿಗೆ ಕಲ್ಲು ಹೊಡೆಸಿದ್ದಾರೆ ಅಂತ ರವಿ ಆರೋಪ ಮಾಡ್ತಾ ಇದ್ದಾರೆ. ಮಾಡೋರಲ್ಲ ಅವ್ರಿಗೂ ಇಷ್ಟೊಂದು ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಅವ್ರಿಗೂ ಭಯ. ಇದೇನು ಹಿಂಗ ಆಗ್ಬಿಡ್ತಾರೆ ರೇ, ಇದನ್ನ ಟ್ರೈನ್ಡ್ RSS ನ ಹೊರಗಿನವ್ರು ಬಂದು ಈ ಭಾರತ ಬಾವುಟದ ಇಶ್ಯೂವನ್ನ ಹೈಜಾಕ್ ಮಾಡಿ ಬೆಂಕಿ ಹಚ್ಚಿದ್ದಾರೆ. 100% ತಗೊಳ್ತೀವಿ. ಟ್ರೈನ್ಡ್ RSS ಬಜರಂಗ ದಳದ ಹೊರಗಿನ ದುಷ್ಟ ಶಕ್ತಿಗಳು ಬಂದು ನಮ್ಮ ಅಮಾಯಕರನ್ನ ಪಾಪ ಏನ್ ಬಾವುಟ ನೆಡಕ್ ಇದ್ರಲ್ಲ ಅವ್ರನ್ನು ಹಿಂದಕ್ಕೆ ತಳ್ಳಿ ಹೈಜಾಕ್ ಮಾಡಿ ಕಲ್ಲು ಹೊಡೆದ್ಬಿಟ್ಟು ಹೊಟ್ಟೋಗೋರು. ಈಗ ಅನುಭವಿಸ್ಬೇಕಾಗಿರೋ ನಾವು. ಜಿಲ್ಲಾಡಳಿತನ ಆತರ ಪಡ್ಲಿಲ್ವಾ ಸರ್? ಯಾಕೆಂದ್ರೆ ಒಂದು ಶಾಂತಿ ಸಭೆ ಮಾಡ್ಲಿಲ್ಲ, ನೀವು ಶನಿವಾರ ಇದ್ರೆ ಅನ್ಸುತ್ತೆ ಸ್ಪಾಟ್ ಅಲ್ಲಿ, ಇಲ್ಲ ನೀವು ಬಂದಿಲ್ಲ ಅನ್ಸುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಶನಿವಾರ ರಾತ್ರಿ 10 ಗಂಟೆವರೆಗೂ 50 ಸಭೆ ಮಾಡವ್ರೆ, ಕರೆದವ್ರೆ. ಬರ್ತಾರೆ, ಆಯ್ತು ಸರ್ ನಾನು ಇನ್ನೊಂದು 1 hour ಅಲ್ಲಿ ಇಳಿಸ್ತೀನಿ ಅಂತಾರೆ. ಇದು ಬಾವುಟದ್ದು ನನಗ್ ಸಂಬಂಧ ಇರ್ಲಿಲ್ಲ ಅವತ್ತಿಗೆ ಅಂಬೇಡ್ಕರ್ ಸೇನೆ, ರೈತ ಸಂಘ ಇವ್ರಿಗೆ ಮತ್ತೆ ಜಿಲ್ಲಾಡಳಿತಗಿತ್ತು. ನನಗ್ ಬಂದು ಯಾರು ಹಿಂಗಾಗಿದೆ ಅಂತ ಇರ್ಲಿಲ್ಲ. ಪಕ್ಕದಲ್ಲಿ ಜಾಗ ಕೊಡಿ ಅಂತ, ಸರ್ಕಾರಿ ಜಾಗ. ನಾನು ಇಲ್ಲ ಯಾರು ಅಂಬೇಡ್ಕರ್ ಬಾವುಟ ಹಾಕ್ಬೇಕು ಅಂತ ಇರೋನಲ್ಲ. ಇಲ್ಲಿದೆ ಟ್ವಿಸ್ಟ್. ಆತ ರಘುನಂದನ್ನ ಚೇಲ, ಅವನ ಕೈ ಲೆಟರ್ ಕೊಡ್ಸ ಪಂಚಾಯತಿಲಿ. ರೇ ಒಂದ್ ನಿಮಿಷ ಕೇಳ್ರಿ, ಈ ಸತ್ಯ ಪ್ರಪಂಚದಲ್ಲಿದೆ. 2 ನಿಮಿಷ ಇದು ಅದೇ ಟ್ರೈನ್ಡ್ RSS. 2 ನಿಮಿಷ ರೇ, ನೆನ್ನೆಯಿಂದ ಮಾಯನೇ ಆಗ್ಬಿಟ್ಟವನವನು. ಕೇಳ್ಕೊಳ್ಳಿ, ಅದಕ್ಕೆ ಹೇಳದ್ ಕೇಳ್ಕೊಳ್ಳಿ. JDS ನ ಕ್ರಿಮಿನಲ್ ಮೈಂಡ್ ಇಲ್ಲಿ ಹೆಂಗ್ ಓಡಿದೆ, RSS ನ ಮೈಂಡ್ ಹೆಂಗ್ ಓಡಿದೆ ಅಂತ. ದಲಿತ ಸಂಘಟನೆಯವನಿಗೆ ದುಡ್ಡು ಕೊಟ್ಟು ಆ ಹುಡುಗನಿಗೆ ಕಳಿಸಿ ಅವ್ರ ಕೈಲಿ ಗಲಾಟೆ ಮಾಡಿಸಿ ಬಾವುಟ ತಗಿಸ್ತಿರೋ ಇಲ್ವೋ, ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಡಳಿತದ ಮೇಲೆ ಹೇಳಿ ಇಲ್ಲಿ ಏನೋ ಆಗ್ತದೆ ಅಂತ ಕ್ರಿಯೇಟ್ ಮಾಡಿದ್ದು ಜನತಾದಳದವ್ರೆ. ಅದನ್ನೇ ನಾನು ಹೇಳ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನಂದೀಶ್, ಇಲ್ಲಿ ಗಣಿಗ ರವಿ ಅವರು ಆರೋಪಿಸ್ತಾ ಇರೋದು ನೇರವಾಗಿ JDSನ, ಅದರ ಜೊತೆಗೆ BJPಯನ್ನ ಮತ್ತೊಂದು ಆರೋಪ ಮಾಡ್ತಾ ಇರೋದು ಟ್ರೇಂಡ್ RSSನ ಕಾರ್ಯಕರ್ತರನ್ನ ಕರೆಸಿ, ಜನರನ್ನ ಕರೆಸಿ ಈ ಕೆಲಸ ಮಾಡಿಸಿದ್ದಾರೆ ಅಂತ. ಸುಮ್ಮನೆ ಹೇಳ್ತಿರೋದಾ ಅಥವಾ ಅವ್ರ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಲ್ಲಿ ಬಂದಿದ್ದವರು RSSನವರು ಅಂತ? ಖಂಡಿತ ಸಭಾ, ಇವಾಗ ನೇರವಾಗಿ ಕೈ ಶಾಸಕ ಗಣಿಗ ರವಿಕುಮಾರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಇದು ಎಲ್ಲವೂ ಕೂಡ ಈ ಎಲ್ಲಾ ವಿವಾದ, ಈ ಎಲ್ಲಾ ಅಹಿತಕರ ಘಟನೆ ಹಿಂದೆ ಕೈವಾಡ ಇರುವಂತದ್ದು RSS ನಿಂದ ಅಂತ. ಅಂದ್ರೆ ನೇರವಾಗಿ ಅವರು ಆರೋಪವನ್ನು ಮಾಡ್ತಾ ಇರುವಂತದ್ದು ಇದು ಪೂರ್ವ ನಿಯೋಜಿತ ಪ್ಲಾನ್. ಅಂದ್ರೆ ಇವೆಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ, ಒಂದು ಗಂಭೀರ ಆರೋಪವನ್ನು ಮಾಡಿರುವಂತದ್ದು. ಅಂದ್ರೆ RSS ನ ಟ್ರೈನ್ಡ್ ವ್ಯಕ್ತಿಗಳು ನಿಂತು ಈ ಒಂದು ವಿವಾದವನ್ನ ಮಾಡಿ ಅಹಿತಕರ ಘಟನೆಗೂ ಕೂಡ ಕಾರಣ ಆಗಿದ್ದಾರೆ. ಅಂದ್ರೆ ಅವರ ಮೂಲಕವೇ ಬಂದು ಬೆಂಕಿ ಹಚ್ಚುವ ಕೆಲಸವೂ ಕೂಡ ಆಗಿರುವಂತದ್ದು. ಏನು ನಿನ್ನೆ ಮಂಡ್ಯದಲ್ಲಿ ಪಾದಯಾತ್ರೆಯನ್ನ JDS ಹಾಗೆ BJP ಹಮ್ಮಿಕೊಂಡಿತ್ತು. ಆ ಒಂದು ಪಾದಯಾತ್ರೆಯಲ್ಲಿ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಂಡ್ಯದ ಹಲವು ಕಡೆ ಫ್ಲೆಕ್ಸ್ ಗಳಿಗೆ ಕಲ್ಲೆಸೆತವನ್ನ ಮಾಡಿರುವಂತದ್ದು, ಶಾಸಕ ಗಣಿಗ ರವಿಕುಮಾರ್ ಅವರ ಫ್ಲೆಕ್ಸ್ ಹರಿದು ಬೆಂಕಿಯನ್ನು ಹಚ್ಚಿರುವಂತದ್ದು, ಇವೆಲ್ಲವೂ ಕೂಡ ಘಟನೆ ನಡೆದಿದೆ. ಕಲ್ಲೆಸೆತವೂ ಕೂಡ ಆಗಿದೆ. ಇಲ್ಲೆಲ್ಲದರ ಹಿಂದೆ ನಡೆದಿರುವಂತದ್ದು RSS ನ ಕೈವಾಡ ಇದೆ. RSS ಜೊತೆಗೆ BJP ಹಾಗೆ JDS ಕೈವಾಡವೂ ಕೂಡ ಇದೆ ಎಂಬ ಒಂದು ಆರೋಪವನ್ನ ಸದ್ಯ ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ಮಾಡ್ತಾ ಇರುವಂತದ್ದು. ಅಲ್ಲದೆ ಈ ಕುರಿತು ಒಂದಷ್ಟು ಮಾಹಿತಿಗಳು ಕೂಡ ತನಗೂ ಇದೆ. ಇಂಟೆಲಿಜೆನ್ಸ್ ಇಲ್ಲಿ ಫೇಲ್ಯೂರ್ ಆಗಿರೋದು ಕೂಡ ಇದೆ. ಆ ನಿಟ್ಟಿನಲ್ಲಿ ನಾನು CM ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದು ಈ ಎಲ್ಲಾ ಘಟನೆಗಳ ಹಿಂದೆ ಯಾರ್ಯಾರ ಕೈವಾಡ ಇದೆ ಅವರ ಮೇಲೆ ಕ್ರಮವನ್ನ ಜರುಗಿಸಬೇಕು ಎಂಬ ಮೂಲಕ ಮನವಿಯನ್ನ ಮಾಡ್ತೀನಿ. ಇವತ್ತು ಅಥವಾ ನಾಳೆಯೇ ಅವರಿಗೆ CM ಸಿದ್ದರಾಮಯ್ಯ ಅವರಿಗೆ ಈ ಕುರಿತು ಒಂದು ದೂರನ್ನು ಕೂಡ ಸಲ್ಲಿಸ್ತೀನಿ ಎಂಬ ಮಾಹಿತಿಯನ್ನ ಇದೀಗ ಶಾಸಕ ಗಣಿಗ ರವಿಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಅಂದ್ರೆ ಅವರ ಹೇಳಿಕೆಗಳು ಏನು ಅಂತಂದ್ರೆ, ಒಂದ್ ಕಡೆ ಮಂಡ್ಯದಲ್ಲಿ ಇದುವರೆಗೂ ಕೂಡ ಇಂತಹ ಘಟನೆ ನಡೆದಿರಲಿಲ್ಲ, ಮಂಗಳೂರು ಭಾಗದಲ್ಲಿ ಈ ರೀತಿಯ ಘಟನೆ ನಡೀತಾ ಇತ್ತು. ಅಂದ್ರೆ RSS ಕೈವಾಡದಿಂದ ಒಂದಷ್ಟು ಘಟನೆಗಳಾಗ್ತಾ ಇತ್ತು. ಅದು ಇದೀಗ ಮಂಡ್ಯದಲ್ಲಿ ಮರುಕಳಿಸಿದೆ ಅಂತಂದ್ರೆ ಇದರಲ್ಲಿ ನೇರವಾಗಿ RSS ಕೈವಾಡ ಇದೆ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು. ಆದ್ರೆ ಇದು ಸತ್ಯನ ಎಂಬ ನಿಟ್ಟಿನಲ್ಲಿ ಒಂದಷ್ಟು ತನಿಖೆ ಆದ್ರೆ ಮಾತ್ರ ಇದರಲ್ಲಿ ಬಹಿರಂಗ ಆಗುವಂತದ್ದು. ಸಭಾ
ಧನ್ಯವಾದ ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.